ಸರ್ ನಾನು ಲಾಸ್ಟ್ ಮೇ 7 ಇಲ್ಲಿಗೆ ಬಂದಿದ್ದೆ ಸರ್. ಹ್ಮ್. ಅವಳು ಬರುವಾಗ ರೋಗದ 1 ಗಂಟೆ ತಗೊಂಡ್ಬಂದಿದ್ದೆ ರೀ. ಈ ಕಾಯಿಲೆ ಎಷ್ಟು ವರ್ಷದಿಂದ ಆಯ್ತು ನಿಮ್ಗೆ ಈ ಕಾಯಿಲೆ? 2 ವರ್ಷದಿಂದ ಅಷ್ಟೇ 2 ಸರ್. ವರ್ಷದಿಂದ ಎಷ್ಟು ಹಾಸ್ಪಿಟಲ್ಗೆ ತೋರಿಸಿದ್ರಿ? ಎಷ್ಟು ಡಾಕ್ಟರ್ ತೋರಿಸಿದ್ರಿ? 15 ಲಕ್ಷ ಖರ್ಚು ಮಾಡಿದ್ವಿ ಸರ್. ಸ್ವಂತ ಮನೆ ಇತ್ತು, ಮನೇನು ಮಾರ್ಕೊಂಡೆ, ಗಂಡನು ಕಳ್ಕೊಂಡೆ ಸರ್. ಅಂದ್ರೆ- ಯಾವ ತಾಯಿನೂ ದೇವ್ರ ಮುಂದೆ ಹೋಗಿ ಕೇಳ್ಕೊಂತಿದ್ಲ, ನಾನ್ ಕೇಳ್ಕೊಂತಿದ್ದೆ, ದೇವ್ರೆ ನನ್ ಮಗಳ ಜೀವನ ಇಲ್ಲಿಗೆ ಎಂಡ್ ಮಾಡ್ಬಿಡು. ಅವಳು ಪಡಂತ ಕಷ್ಟ ನನ್ ತಾಯಿಯಾಗಿ ನೋಡಕ್ ಆಗಲ್ಲ. ಫುಲ್ ಸ್ಕೆಲಿಟನ್ ಸರ್ ಅವಳು. ಆಮೇಲೆ ಅವ್ರು ಹೋದ್ಮೇಲೆ ಇವ್ರು ಇನ್ನೂ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗೆ ಹೋದ್ರು. ಹಾ ಸರ್, ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ರು ಸರ್. ಸೈಕೆಟ್ರಿಸ್ಟ್ 1 ಮಂತ್ ಇಟ್ಕೊಂಡ್ರು ಸರ್. ಇಟ್ಕೊಂಡು ಆದ್ಮೇಲೆ ಹುಚ್ಚರ ತರ ಮಾಡ್ತಿದ್ವಿ ಸರ್. ಮುಂಚೆ ಏನೇನ್ ಸಮಸ್ಯೆ ಇತ್ತು ಈಗ? ಸರ್ ಮುಂಚೆ ನಂಗೆ ಪ್ರತಿಯೊಂದು ಜಾಯಿಂಟ್ ಬಾಡಿ ಒಳಗೆ ಇದ್ದಿದ್ದ ಎಲ್ಲ ಪೇನ್ ಬರೋ ಸರ್. ಸರ್ ಬಟ್ ನಂಗೆ ನನ್ನ ಮೇಲೆ ನಂಬಿಕೆ ಇತ್ತು ಸರ್. ವಿಲ್ ಪವರ್ ಭಾಳ ಇತ್ತು. ನಾನು ಸುಸೈಡ್ ಅಟೆಂಪ್ಟ್ ಮಾಡ್ತಿದ್ರು ಬಟ್ ಇದೆಲ್ಲ ಫೇಕ್, ನನಗೆ ನಾನ ಮೋಸ ಮಾಡ್ಕೊಳಕತ್ತೀನಿ ಅನ್ನಿಸ್ತಿತ್ತು ಸರ್ ನಂಗೆ. ಅದು ಹೇಳ್ಬಾರ್ದು ಸರ್. ಅದು ನಮ್ಮ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ನೀವು ನಮಗೆ ಬಹಳ ಡಿಸ್ಕೌಂಟ್ ಮಾಡ್ಕೊಟ್ರಿ ಸರ್. ಅವಾಗ ಮಾಡ್ಕೊಡ್ಬೇಕಲ್ಲ, ಮನುಷ್ಯನಿಗೆ ಹೆಲ್ಪ್ ಮಾಡ್ಬೇಕಲ್ಲ ಮಗಳು. ಇಲ್ಲಾಂದ್ರೆ ಇದು ಆಗ್ತಿರ್ಲಿಲ್ಲ ಸರ್. ನನ್ನ ಮಗಳು ಕೈ ಬಿಟ್ಟು ಹೋಗ್ಬಿಡ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಖಾಲಿ ಬಿದ್ರು ನನ್ ಕಡಿಮೆನೆ ಸರ್. ಅಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾಳೆ ನಿಮ್ಮಿಂದ ನನ್ನ ಮಗಳು. ನನ್ನ ಮಗಳು ನನ್ನ ಜನ್ಮ ಇರೋವರೆಗೂ ನಿಮ್ಮನ್ನ ಮರೆಯಲ್ಲ ಸರ್ ನಾವು. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಮೇಘ ಅಂತ. ಈ ವೆರಿ ಚಿಕ್ಕ ಏಜ್ 19 ವರ್ಷಕ್ಕೆ ಅವರಿಗೆ ಸಂಧಿವಾತದ ರಿಲೇಟೆಡ್ ಎಲ್ಲ ಸಿಂಪ್ಟಮ್ಸ್ ಬಂದಿತ್ತು. ಅಂದ್ರೆ ವ್ಯಾಸ್ಕುಲೈಟಿಸ್ ನ್ಯೂರೋಪತಿ, SLE ಮತ್ತೆ ಆಂಟಿ DNA ಪಾಸಿಟಿವ್. ಅದರಲ್ಲಿ ಮುಖ್ಯವಾಗಿ ಎಲ್ಲ ಜಾಯಿಂಟ್ಸು ನೋವು ಬರ್ತವೆ. ಅವ್ರು ಯಾವ ತರ ಕಂಡೀಷನ್ ಇದ್ರು ಬರುವಾಗ ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ರು ಅಂತ ಅವ್ರ ಹತ್ರ ಕೇಳೋಣ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಇವ್ರಿಗೆ ಏನೇನ್ ಸಮಸ್ಯೆ ಇತ್ತು? ನಿಮ್ ಮಗಳಲ್ವಾ? ಹೌದು ಸರ್. ನಿಮ್ದು ಯಾವ ಊರು ಪರಿಚಯ ಹೇಳಿ? ಹಾವೇರಿ ಸರ್ ನಮ್ಮ ಊರು. ಹಾ. ಹಾ ಸರ್ ನಾನು ಲಾಸ್ಟ್ ಮೇ 7 ಇಲ್ಲಿಗೆ ಬಂದಿದ್ದೆ ಸರ್. ಹ್ಮ್. ಅವಳು ಬರುವಾಗ ರೋಗದ 1 ಗಂಟೆ ತಗೊಂಡ್ಬಂದಿದ್ದೆ ರೀ. ಹ್ಮ್. IBS ಇತ್ರಿ ಅವಳಿಗೆ, ಹ್ಮ್. ICL ಇತ್ರಿ, ರುಮೆಟೈಡ್ ಆರ್ಥರೈಟಿಸ್ ಇತ್ತು. ಹ್ಮ್. ಆಮೇಲೆ ಮತ್ತೆ ಫುಲ್ ಬಾಡಿ ಎಲ್ಲ ಪೇನ್ ಇತ್ರಿ ಸರ್ ಅವಳಿಗೆ. ಓನ್ಲಿ 29 kg ಇತ್ತು ಸರ್. ಹ್ಮ್. ಫಸ್ಟ್ ನಾನು ಜುಲೈ ವರ್ಗು ನಾನು ಟ್ರೀಟ್ಮೆಂಟ್ ಕಂಟಿನ್ಯೂ ಇಟ್ಟಿದ್ದೆ. ಅವಾಗ 36 kg ವೇಟ್ ಆಗಿದ್ದೆ ರೀ. Today ಎಷ್ಟು weight ಇವತ್ತು? ಇವಾಗ 55 ಆಗಿದ್ದಾಳೆ ಸರ್. Thank you sir. ನಿಮ್ಮಿಂದ ಸರ್ ಇದೆಲ್ಲ ಸಾಧ್ಯ ಆಗಿದ್ದು. ಅವಳಿಗೆ ನೀವ್ ಯಾವಾಗ ಬಂದಾಗ ಒಂದ್ಸತಿ ಮೆಂಟಲಿ ಸ್ಟ್ರಾಂಗ್ ಮಾಡಿದ್ರು, ಅವಾಗಿಂದ ಅವಳು ಗೆಟ್ಟಿನಾದ್ರಿ. ಈ ಸತಿ ಮತ್ತೆ ನೀಟ್ CET 2 ಅಟೆಂಪ್ಟ್ ಮಾಡಿದಾಳ್ರಿ ಎಕ್ಸಾಮ್. ನೆನಪಾಯ್ತು ನನಗೀಗ. ಓಕೆ ಓಕೆ ಹಾ, ಓಕೆ sir. ಓಕೆ ಓಕೆ. ಈ ಸತಿ ನೀಟ್ ಆದ್ರೆ ಅವಳು ನಿಮ್ ಫೀಲ್ಡ್ ಗೆ ಬರ್ಬೇಕು ಅನ್ನೋ ಹೌದು ಆಸೆ ಹೌದು sir. ಹೌದು ಹೌದು ಕರೆಕ್ಟ್ ಹಾ, sir. ನೆನಪಾಯ್ತು. ಡಾಕ್ಟರ್ ಓದ್ಬೇಕಂತಿದೀನಿ ಅಂತ ಅಳ್ತಿದ್ದಿರ್ತಾನೆ ಆ ಕಡೆ ಹಾ, ರೂಮ್ ಅಲ್ಲಿ sir, ಸೆಕೆಂಡ್ Sir, ವಿಸಿಟ್. ಅವ್ರ ಪಪ್ಪ ಎಕ್ಸ್ಪೈರ್ಡ್ ಆಗಿಂದೆ ಸರ್. ಅವಳು ಡೀಪ್ ಆಗಿ Correct, ಡಿಪ್ರೆಷನ್ ಗೆ ಹೋಗಿದ್ವಿ ಸರ್. ಕರೆಕ್ಟ್. ಸೈಕ್ಯಾಟ್ರಿಸ್ಟ್ ಟ್ರೀಟ್ಮೆಂಟ್ ಹಾ. ಪ್ಲಸ್ ನಿಮ್ಮಿಂದ ಆರಾಮಾಗಿ Very good, ಸರ್. very ಈಗ good. ಅವಳ ಹೆಂಗ್ ಇಂಪ್ರೂವ್ಮೆಂಟ್ ಆದ್ಲ ಅನ್ನೋದ್ರ ಬಗ್ಗೆ ಹೇಳ್ತಾಳೆ ನೋಡಿ. ಹೆಂಗ್ ಇಂಪ್ರೂವ್ಮೆಂಟ್ ಆದ್ರೆ? ಮುಂಚೆ ಏನೇನ್ ಸಮಸ್ಯೆ ಇತ್ತು ಮೇಘ? ಸರ್ ಮುಂಚೆ ನಂಗೆ ಪ್ರತಿಯೊಂದು ಜಾಯಿಂಟ್ ಬಾಡಿ ಒಳಗೆ ಇದ್ದಿದ್ದ ಎಲ್ಲ ಪೇನ್ ಬರೋ ಸರ್. ಹಾ. ಬಟ್ ಇವಾಗ ಯಾವ್ಯಾವ ಜಾಯಿಂಟ್ ಪೇನ್ ಇತ್ತು? ಫುಲ್ ಇಲ್ಲಿ ನೆಕ್ ಪೇನ್, ಆಮೇಲೆ ಇಲ್ಲೆಲ್ಲ ಪೇನ್ ಬರುತ್ತೆ ಸರ್. ಇಲ್ಲಿ ಆಮೇಲೆ ಫೂಟ್ ಅಂತಲ್ಲೆಲ್ಲ ಪೇನ್ ಪಾದ. ಐತೆ ಸರ್. ಹಾ, ಹಾ ಸರ್, ಹಾ. ಎಲ್ಲ ಪೇನ್ ಐತೆ ಸರ್. ಬಟ್ ಇವಾಗ ಒಂಚೂರು ಪೇನ್ ಇಲ್ಲ ಸರ್. ಹೌದಾ? ಎಲ್ಲ ಕಮ್ಮಿ ಆಗೈತೆ ಸರ್. Super. ಆಲ್ಮೋಸ್ಟ್ ನಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಒಳಗೂ ಆಲ್ಮೋಸ್ಟ್ ಎಲ್ಲ ರೆಡ್ಯೂಸ್, ನಾರ್ಮಲ್ಗಿಂತನೂ ಕಮ್ಮಿ ಬಂದಿತ್ತು ಸರ್. ಫುಲ್ ಎಲ್ಲ ರಿಕವರಿ ಆಗಿದೆ ಸರ್. ಓಕೆ. ಅವಳಿಗೆ ಊಟ ಮಾಡಿದ್ರಿ ಸರ್, ಹೆಂಗ್ ಊಟ ಮಾಡ್ತಿಲ್ಲ ಅದೇ ತರ ಊಟನೇ ಹೋಗ್ತಿತ್ತು ಸರ್. ಹೌದಾ? ಫುಲ್ ಮೋಷನ್ ಹೋಗ್ತಿದೆ. ಯೂರಿನ್ ಕಂಟ್ರೋಲ್ ಇರ್ಲಿಲ್ಲ ಸರ್. ಇವಾಗ ನಮ್ ತರಾನೇ ಎಲ್ಲ ನಾರ್ಮಲ್ ಆಗಿದೆ ಸರ್. ವೆರಿ ವೇಟ್ ಇಷ್ಟ ಚೆನ್ನಾಗಿದೆ. ಒಂದ್ ಹೇರ್ಸ್ ಇರ್ಲಿಲ್ಲ ನಿಮ್ಮ ಹತ್ರ ಬಂದಾಗ. ಇಷ್ಟು ಹೇರ್ಸ್ ಬಂದಿದ್ದೇನೆ. ಸೂಪರ್. ದೇಹದಲ್ಲಿ ತಂದಿರೋ ಊಟ ಎಲ್ಲ ವಿಟಮಿನ್ಸ್ ಎಲ್ಲ ಆಚೆನೆ ಹೋಗ್ತಾ ಇತ್ತು, ಶಕ್ತಿನೇ sir, ಬರ್ತಾ ಹಾ. ಇರ್ಲಿಲ್ಲ. ಇವಾಗ ಬಾಡಿ ಒಳಗಡೆ ಶಕ್ತಿ ಉಳ್ಕಂತ ಹಾ ಇದೆ. ಸರ್. ಅದು ಸೊಪ್ಪು ತಿಂದ್ರೆ ಸೊಪ್ಪು ಹೋಗ್ತಿದ್ರೆ, ರೈಸ್ ತಿಂದ್ರೆ ರೈಸೇ ಹೋಗ್ತಿತ್ತು ಸರ್. ಏನು ಇರ್ತಿರ್ಲಿಲ್ಲ ಸರ್. ಮೋಷನ್ ಅಂತಾನೆ ಬರ್ಲಿಲ್ಲ. ಆ ತರ ಹೋಗ್ತಿತ್ತು ಇದು sir ಆಕ್ಚುಲಿ ಆ ಸಮಸ್ಯೆಗೂ ಈ ಸಂಧಿವಾತಕ್ಕೂ ಕನೆಕ್ಷನ್ ಇದೆ. ಅದನ್ನ ಕರಳಿದ ಬೇನ್ ಇದ್ದಿದ್ದು ಅವ್ರಿಗೆ, ಹಾ, ಕರಳಿನ sir. ಸಮಸ್ಯೆ ಇದ್ದಿದ್ದು. ಹಾ, sir. ಕರಳನ್ನ ನಾವು ಯಾವಾಗ ನಾರ್ಮಲ್ ಮಾಡ್ತಾ ಹೋದ್ವೋ, ಹಾ. ವಿಟಮಿನ್ C ಪ್ಲಸ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಕೊಂಡು ಅವಾಗ ಸ್ಲೋಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು. ಇದು ಎಷ್ಟನೇ ವಿಸಿಟ್ ಬಂದಿರೋದು ನೀವು? 6th ವಿಸಿಟ್ ಸರ್. 6th ವಿಸಿಟ್. ನಾನು ಇಲ್ಲಿ ಬಂದಾಗ ಫುಲ್ ಅಳ್ತಿದ್ದೆ ಸರ್. ಬಟ್ ಇವಾಗ ನನ್ನ ಮಮ್ಮಿಗೆ ಫೋರ್ಸ್ ಮಾಡಿ ನನಗಿಲ್ಲ ಇಲ್ಲಿ ಕರ್ಕೊಂಡು ಹೋಗ್ ಮಮ್ಮಿ ಅಂತಾನೆ ಕರ್ಕೊಂಡು ಹಠ ಮಾಡ್ಕೊಂಡು ಬಂದಿನಿ ಸರ್. ಸರ್. ನಾವು 5 ಸತಿ ಇದು ಅಪಾಯಿಂಟ್ಮೆಂಟ್ ತಗೊಂಡ್ವಿ ಸರ್. 5 ಸತಿನೂ ನನಗೂ ನೀವು ಆಗಿಲ್ಲ ಸರ್. ನಿಮ್ದು ಸಿಗ್ಲಿಲ್ಲ ಸರ್. ಹಾ. ಮೇನ್ಲಿ ಮತ್ತ್ ನಾನು ಅದಕ್ಕೆ ನಾನು ನಿಮ್ದು ಬೇಕಂತಾನೆ ಬಂದಿದ್ ಸರ್. ನಿಮ್ಮ ಅಪಾಯಿಂಟ್ಮೆಂಟ್ ಬೇಕು ಅಂತ ಅದು ಹೇಳಿ ನೀಟ್ ಎಕ್ಸಾಮ್ request ಮುಗಿಸ್ಕೊಂಡೆ ಬಂದಿದ್ ಇದು ಈ ಕಾಯಿಲೆ ಎಷ್ಟು ವರ್ಷದಿಂದ ಆಯ್ತು ನಿಮ್ಗೆ? ಈ ಕಾಯಿಲೆ 2 ವರ್ಷದಿಂದ ಅಷ್ಟೇ 2 ಸರ್. ವರ್ಷದಿಂದ. ಎಷ್ಟು ಹಾಸ್ಪಿಟಲ್ಗೆ ತೋರಿಸಿದ್ರಿ? ಎಷ್ಟು ಡಾಕ್ಟರ್ ತೋರಿಸಿದ್ರಿ? 15 ಲಕ್ಷ ಖರ್ಚು ಮಾಡಿದ್ವಿ ಸರ್. ಸ್ವಂತ ಮನೆ ಇತ್ತು, ಮನೇನು ಮಾರ್ಕೊಂಡೆ, ಗಂಡನು ಕಳ್ಕೊಂಡೆ
ಈಗ ನಾ ಸಿಂಗಲ್ ಪೇರೆಂಟ್ ಆಗಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀನಿ ಸರ್ ಇವಳಿಗೆ. ಇವಳದೆಲ್ಲ ಈಗ ಫಂಡ್ ಕಲೆಕ್ಟ್ ಮಾಡೇನೆ ನಾನು ಟ್ರೀಟ್ಮೆಂಟ್ ಕೊಡಿಸ್ತಿರೋದು. ಫಂಡ್ ಇಂದಾನೇ ಇಷ್ಟು ಬಂದಿರೋ ಸರ್. ಇವಳು ನಮ್ ಕರ್ನಾಟಕ ಜನತೆ, ನಮ್ ಹಾವೇರಿ ಜನತೆನೆ ಇವಳಿಗೆ ಇಲ್ಲಿವರೆಗೂ ತಂದಿರೋ. ಸಪೋರ್ಟ್ ಮಾಡಿದ್ದಾರೆ. ಆಟೋ ಸ್ಟ್ಯಾಂಡ್ ಆಟೋ ಡ್ರೈವರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ ಸರ್. ಫುಲ್ ಬೆಡ್ ಅಲ್ಲೇ ಇದ್ಲು ಸರ್ ಅವಳು, ಸ್ಕೆಲಿಟಾನ್ ಆಗ್ಬಿಟ್ಟಿದ್ಲು ಸರ್ ಅವಳು. ಏನಿರ್ಲಿಲ್ಲ ಸರ್, ಏನ್ ಮಾಡ ಸರ್ ಅವಳಿಗೆ ಈ ತರ ಆಗಿರೋದ್ ನೋಡಿ. ಅದು ಹೇಳ್ಬಾರ್ದು ಸರ್, ಅದು ನಮ್ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ನೀವು ನಮಗೆ ಬಹಳ ಡಿಸ್ಕೌಂಟ್ ಮಾಡ್ಕೊಡ್ರಿ ಸರ್. ಅವಾಗ ಮಾಡ್ಕೊಡ್ಬೇಕಲ್ಲ, ಮನುಷ್ಯನಿಗೆ ಹೆಲ್ಪ್ ಮಾಡ್ಬೇಕಲ್ಲ. ಅಟ್ಲೀಸ್ಟ್ ಡಾಕ್ಟರ್ ಆಗಿ ನಾವ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಯಾರು ಹೆಲ್ಪ್ ಮಾಡ್ತಾರಲ್ಲ ಸರ್. ನೀವು ಡಿಸ್ಕೌಂಟ್ ಮಾಡ್ಕೊಟ್ಟಿದ್ದೆ ನಾ ಬೆಂಗಳೂರಿಗೆ ಬರ್ಬೇಕು ಅನ್ನೋ ಭರವಸೆ ಇಟ್ಕೊಂಡೆ ಸರ್. ಇಲ್ಲಾಂದ್ರೆ ಇದು ಆಗ್ತಿರ್ಲಿಲ್ಲ ಸರ್. ನನ್ ಮಗಳು ಕೈ ಬಿಟ್ಟು ಹೋಗ್ಬಿಡ್ತಿತ್ತು. ಇವಾಗ ನೀವು ಆಲ್ರೆಡಿ ಒಬ್ರು ಇದ್ರಿ, ಮಗಳು 3 ಜನ ಮಕ್ಕಳು ಸರ್ ನನ್ಗೆ. ಈ ಜನತೆಯಿಂದನೇ ನಮ್ಮ ಮೇಲ್ ಬಂದಿರೋ ಸರ್. ನನ್ಗೆ ಯಾರ ರಿಲೇಷನ್ ಹೆಲ್ಪ್ ಮಾಡಿಲ್ಲ ಸರ್ ನನ್ ಮಗಳಿಗೆ. ಇವಾಗ ಅಷ್ಟು ಸಮಸ್ಯೆ ಇತ್ತಲ್ವ ನಿಮ್ಗೆ, ಮತ್ತೆ ವಾಸಿ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? 15 ಲಕ್ಷ ಎಲ್ಲಿ ಖರ್ಚು ಮಾಡಿರ? ಐ ಮೀನ್ ಎಷ್ಟು ಆಸ್ಪತ್ರೆ ಯಾರು ಡಯಾಗ್ನೋಸ್ ಮಾಡ್ಲಿಲ್ಲ ಸರ್ ನನಗೆ. ಎಷ್ಟು ಸರ್? 3 ಲಕ್ಷ ಹಾಕಿದೀವಿ ಸರ್. ಓಕೆ. ರೀಸೆಂಟ್ ಆಗಿ 2 ಲಕ್ಷ ಸರ್. ಆಮೇಲೆ ಈ ಸಣ್ಣ ಪುಟ್ಟ ಹಾಸ್ಪಿಟ್ಲಿಗಂತೂ ಲೆಕ್ಕನೇ ಇಲ್ಲ ಸರ್. ಒಂದ್ಸತಿ ಹೋದ್ರೆ 10 ಲಕ್ಷ, 5,000 10,000, 5,000 10,000 ಮನೆ ಮಾರ್ಬಿಟ್ರಿ ಸರ್. ಅವಾಗ ಈಗ ಸ್ವಲ್ಪ ಇಷ್ಟು ಬಂದಿರೋದ್ ಮಗಳು. ಇಲ್ಲ ಕೈ ಬಿಟ್ಟು ಹೋಗ್ತಾಳೆ ಅನ್ಕೊಂಡಿದ್ವಿ ಸರ್ ನಾವು. 30 ಕೆಜಿ 32 ಕೆಜಿ ಅಂದ್ರೆ ಅದು ಆಲ್ರೆಡಿ ಅಷ್ಟರಲ್ಲೇ ಮನೆಯವ್ರು ಹೋಗ್ಬಿಟ್ರು ಸರ್. ಇವಳು ನೋಡ್ಲಾರ್ದ ಹೋದ್ರು ನೋಡಿ ಸರ್. ಫಸ್ಟ್ ಇವ್ರಿಗೆ ಕಾಯಿಲೆ ಆಗಿತ್ತು. ಹಾ ಸರ್. ಕಾಯಿಲೆ ಆಗಿದ್ಮೇಲೆ ತಂದೆಯವ್ರಿಗೆ ಸರ್ ಮನ್ ರೀಸೆಂಟ್ ಇನ್ನು 1 ವರ್ಷ ಆಗಿಲ್ಲ ಸರ್ ನಮ್ಮ ಮನೆಯವ್ರು ತಿಳ್ಕೊಂಡು. ಆಮೇಲೆ ಅವ್ರು ಹೋದ್ಮೇಲೆ ಇವ್ರು ಇನ್ನೂ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗೆ ಹೋದ್ರು. ಹಾ ಸರ್, ಫುಲ್ ಡಿಪ್ರೆಷನ್ ಗೆ ಹೋಗ್ಬಿಟ್ರಿ ಸರ್. ಸೈಕಿಯಾಟ್ರಿಸ್ಟ್ 1 ಮಂತ್ ಇಟ್ಕೊಂಡ್ರು ಸರ್. ಇಟ್ಕೊಂಡ್ರು ಆದ್ಮೇಲೆ ಹುಚ್ಚರ ತರ ಮಾಡ್ತಿದ್ವಿ ಸರ್. ಅವೆಲ್ಲ ವಿಡಿಯೋಸ್ ನಾನು ನೀಲಾ ಮ್ಯಾಮ್ ಕಳ್ಸಿದ್ದೆ. ಈ ತರ ಮಾಡ್ತಿದ್ದಾಳೆ, ಏನಾದ್ರೂ ಸೊಲ್ಯೂಷನ್ ಕೊಡಿ ಅಂತ. ಮೇಡಮ್ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ಬಿಟ್ರು ಅವರು. ಒಟ್ಟು ಇಂಪ್ರೂವ್ಮೆಂಟ್ ಆಗಿದೆ ನೋಡಿ. ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲ. ನೀಟ್ ಎಕ್ಸಾಮ್ ಬರ್ದಿದ್ದಾಳೆ ಅಂದ್ರೆ ತಿಳ್ಕೊಳ್ಳಿ. ಹೌದು. ಇವತ್ ನೋಡ್ರಿ ನೀವು ಅವಳು ಸೇಮ್ ಆಗಿರಿ. ಡ್ರೆಸ್ ಓಕೆ. ಅದ್ ನಿಮ್ಗೆ ಅಷ್ಟು ಸಮಸ್ಯೆ ಇತ್ತಲ್ವಾ? ಅವಾಗ ಮತ್ತೆ ನೀವು ಹೊರಗೆ ಬರ್ತೀನಿ ಸಮಸ್ಯೆಯಿಂದ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ನಾವ್ ದೇವ್ರನೇ ಅನ್ಕೊಂಡಿರ್ಲಿಲ್ಲ ಸರ್. ಬಟ್ ನಂಗೆ ನನ್ ಮೇಲೆ ನಂಬಿಕೆ ಇತ್ತು ಸರ್. ವಿಲ್ ಪವರ್ ಬಾಳ ಇತ್ರಿ. ನಾನು ಸುಸೈಡ್ ಅಟೆಂಪ್ಟ್ ಮಾಡ್ತಿದ್ರು ಬಟ್ ಇದೆಲ್ಲ ಫೇಕ್, ನನಗ್ ನಾನ ಮೋಸ ಮಾಡ್ಕೊಳಕತ್ತೀನಿ ಅನ್ನಿಸ್ತಿತ್ತು ಸರ್. ನಂಗೆ ನನ್ ರಿಕವರಿ ಆದ ಎಲ್ಲೇ ಒಂದು ಬೆಳಕು ಬಂದೇ ಬರುತ್ತಂತ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಇರುವಾಗ್ಲೇ ಅದೊಂದು ಒಳ್ಳೆ ಜನ ಜೊತೆಗೆ ಕನೆಕ್ಷನ್ ಆಗೋದು. ಯಾ ತಾಯಿನೂ ದೇವ್ರ ಮುಂದೆ ಹೋಗಿ ಕೇಳ್ಕೊಂತಿದ್ಲ. ನಾನ್ ಕೇಳ್ಕೊಂತಿದ್ದೆ, ದೇವ್ರೆ ನನ್ ಮಗಳ ಜೀವನ ಇಲ್ಲಿಗೆ ಎಂಡ್ ಮಾಡ್ಬಿಡು. ಅವಳು ಪಡಂತ ಕಷ್ಟ ನನ್ ತಾಯಿಯಾಗಿ ನೋಡಕ್ ಆಗಲ್ಲ. ಫುಲ್ ಸ್ಕೆಲಿಟನ್ ಸರ್ ಅವಳು. ಎಷ್ಟು ಬೆಡ್ ಅಲ್ಲಿ ಲೂಸ್ ಮೋಷನ್ ಆಗ್ತಿತ್ತು ಅಂದ್ರೆ ಸರ್, ದಿನಕ್ಕೆ 10 ಡೈಪರ್ ಹಿಂಗ್ ನೋಡಿದ್ರೆ ಸಾಕು ಸರ್ ಅಲ್ಲಿ ಮೋಷನ್. ಅಷ್ಟು ಮಾಡ್ತಿದ್ಲಿ ಸರ್. ದೇವ್ರಿಗೆ ದಿನಕ್ಕೆ 10 ಸತಿ ಕೇಳ್ತಿದ್ದೆ, ಅವಳನ್ನ ಕರ್ಕೊಂಡ್ಬಿಡು, ನಿನ್ಗೆ ಇಷ್ಟ ಆದ್ರೆ ಕರ್ಕೊಂಡ್ಬಿಡು ಅವಳನ್ನ. ಹಿಂಗ ಆಗ್ತಾಳೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಖಾಲಿ ಬಿದ್ರು ನನ್ ಕಡಿಮೆನೆ ಸರ್. ಅಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾಳೆ ನಿಮ್ಮಿಂದ ನನ್ ಮಗಳು. ನನ್ ಜನ್ಮ ಇರೋವರೆಗೂ ನಿಮ್ಮನ್ನ ಮರೆಯಲ್ಲ ಸರ್ ನಾವು. ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆಯಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇವಾಗ ನೀಟ್ ಬರ್ದಿದ್ದೀರಲ್ಲ, ಇವಾಗ ರಿಸಲ್ಟ್ ಬಂದ್ಮೇಲೆ ಚೆನ್ನಾಗಿ ಡಾಕ್ಟರ್ ಆಗ್ಬೇಕು. ನೀವು ಅನ್ಕೊಂಡಂಗೆ ಡಾಕ್ಟರ್ ಆಗ್ಬೇಕು. ಎಷ್ಟು ಇನ್ನೂ ಸಾವಿರಾರು ಜನ, ಲಕ್ಷಾನುಗಟ್ಟಲೆ ಜನ ಕಷ್ಟಪಡ್ತಾ ಇದ್ದಾರೆ. ಸರ್ ಹೇಳಿದಾರೆ ಸರ್, ನಿಂದೇನಾದ್ರೂ ಮೀಟ್ ಆದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಅಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೇಕು ನಾವು ಡಾಕ್ಟರ್ ಆಗಿ. ಯಾಕಂದ್ರೆ ದುಡ್ಡು ಸೆಕೆಂಡರಿ. ಯಾವ ಪ್ರೊಫೆಷನ್ ಇದ್ರು ದುಡಿತಾರೆ. ಬಟ್ ಅವ್ರು ನೀವ್ ಹೆಂಗಿದ್ರಿ ನೋಡಿ, ಆ ಕಂಡೀಷನ್ ಇಂದ ಈ ತರ ಆದ್ರೂ ನೋಡ್ರಿ, ಅದೇ ನಮ್ಗೆ ಹೆಮ್ಮೆ. ವೈದ್ಯರಾಗಿರೋರು ಅದೇ ಹೆಮ್ಮೆ. ಆ ತರ ಇರ್ತಕ್ಕಂಥ ಪೇಂಟಿಂಗ್ ಆದ್ರು ಅಂದ್ರೆ ಅದು ನಮ್ಗೆ ಹೆಮ್ಮೆ. ಅದರಲ್ಲೂ ನೀವು ಎಷ್ಟು ಜನ ಎಲ್ಲಾ ಕಡೆ ತೋರ್ಸಿನೂ ಕೂಡ ಆಗದಿರತಕ್ಕಂಥದ್ದು ನಮ್ಮ ಹತ್ರ ಬಂದಾಗ ನಂಬ್ಕೊಂಡು ಹಾವೇರಿಯಿಂದ ನಮ್ಗೆ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಸಿಕ್ತು. ಒಂದೇ ಮಾತು ಹೇಳಿದ್ರಿ, ರೂಟ್ ಕಾಸ್ ನಿಂದ ನಾನು ಅವಳಿಗೆ ಕ್ಯೂರ್ ಮಾಡ್ತೀನಿ ಅಂತ ಸರ್. ಅವಾಗ್ಲೇನೆ ನಮ್ ನಂಬಿಕೆ ಬಂದಿತ್ತು, ನನ್ ಮಗಳು ಹುಷಾರಾಗ್ತಾಳೆ. ನಾನು ಬಹಳ ಜನ ಪೇಷಂಟ್ ಹಾವೇರಿಯಿಂದ ಕಳ್ಸಿದ್ದೀನಿ ಸರ್. ಎಲ್ಲರೂ ಆರಾಮಾಗಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ಆರಾಮಾಗಿದ್ದಾರೆ. ಸ್ನೇಹಿತರೆ, ಇವಾಗ ಏನ್ ನೋಡಿದ್ರಲ್ಲ, ಅವ್ರಿಗೆ ಸಂಧಿವಾತದ ಒಂದು ಬೇರೆ ವೆರೈಟಿ ಆಗಿರ್ತಕ್ಕಂಥ ಕಾಯಿಲೆ ಇತ್ತು. ಮತ್ತೆ IBS ಅಂತಕ್ಕಂಥ ಕಾಯಿಲೆ, ಇನ್ಫ್ಲಮೇಟರಿ ಬೌಲ್ ಡಿಸೀಸು. ಅವೆರಡು ಇತ್ತು ಅಂತಂದ್ರೆ ಅದು ಒಂಥರ ಡೆಡ್ಲಿ ಕಾಂಬಿನೇಷನ್. ಅಷ್ಟು ಕಾಯಿಲೆ ಇದೆ ಅಂತಂದ್ರೆ ಸಾಕು, ಮನುಷ್ಯನ ಯಾವ ಲೆವೆಲಿಗೆ ಬೇಕಾದ್ರೂ ಕೆಳಗಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಆ ತರ ಕಂಡೀಷನ್ ಇದ್ದಂತಕ್ಕಂಥ ಅವರು ಆ ಟೈಮಲ್ಲಿ ಬಂದಾಗ 30 kg ಅಷ್ಟೇ ಇದ್ದಿದ್ದು. ದಿನಕ್ಕೆ 15 ಸರಿ 10 ಸರಿ ಬೇದಿ ಊಟ ಮಾಡಿದ್ದೆಲ್ಲ ಡೈಜೆಷನ್ ಆಗ ಹಾಗೆ ಹೊರಗಡೆ ಹೋಗ್ತಾ ಇತ್ತು. ಆ ಕಂಡೀಷನ್ ಅವ್ರಿಗೆ ಬಂದಾಗ ನನಗೆ ಗೊತ್ತಾಯ್ತು, ಇದು ರೂಟ್ ಕಾಸ್ ಈ ತರ ಇದೆ.
ಇದು ರೂಟ್ ಕಾಸ್ ಬಂದು ನಮ್ಮ ದೇಹನೇ ನಮ್ಗೆ ಆಪೋಸಿಟ್ ಆಗಿದೆ, ನಮ್ಮ ಇಮ್ಯುನಿಟಿ ಶಕ್ತಿನೇ ನಮ್ಗೆ ಆಪೋಸಿಟ್ ಆಗಿದೆ ಅಂತ ರೂಟ್ ಕಾಸ್ನ ಅಸೆಸ್ ಮಾಡಿಬಿಟ್ಟು ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸರ್ಟನ್ ಬ್ಲಡ್ ಟೆಸ್ಟ್ ಮಾಡಿದ್ವಿ. ಸೊ ಅವಾಗ ನಮಗೆ ಇದು ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ವಾಸಿ ಆಗುತ್ತೆ ಇದು ಅಂದರೆ ಒಂದು ಲೆವೆಲ್ಗೆ ಒಂದು 70-80% ವರೆಗೂ ಇವರಂತೂ ಆರಾಮ ಆಗ್ಬೋದು ಅಂತ ನಮ್ಮ ಮನಸ್ಸಿಗೆ ಬಂದ ಮೇಲೆ ಅವರಿಗೆ ಒಂದು ಅದನ್ನ ಯಾಸ್ ಇಟ್ ಈಸ್ ಸತ್ಯವಾಗಿ ಹೇಳಿದ್ವಿ. ಅದು ಅವ್ರಿಗೆ ಆ ಸತ್ಯನೇ ಅವರಿಗೆ ಒಂದು ಆತ್ಮವಿಶ್ವಾಸ ಆಗಿ ಬಂತು, ನಂಬಿಕೆ ಆಗಿ ಬಂತು. ಸೊ ಇವತ್ತು ನೀವು ಅವ್ರ ಕಣ್ಣೆದುರಿಗೆ ನೋಡ್ತಾ ಇದ್ದಾರೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ. ಅವ್ರದ್ದು ಹಳೆ ವಿಡಿಯೋ ಇದೆ, ಹಳೆ ವಿಡಿಯೋ ಇದ್ರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅವರು ಹೊರಗಡೆ ಹೋಗಿ ಅಷ್ಟು ಜನ ಹಾಸ್ಪಿಟ್ಲಿಗೆಲ್ಲ ಹೋಗಿ 15 ಲಕ್ಷ ಖರ್ಚು ಮಾಡಿದ್ರು. ಅದರಲ್ಲಿ ಇಲ್ಲಿಗೆ ಬಂದಾಗ ಒಂದು ವೆರಿ ಮಿನಿಮಲ್ ಅಮೌಂಟ್, ನಾಟ್ ಇವನ್ ಒಂದು 5 to 10% ಆಫ್ ವಾಟ್ ದೇ ಹ್ಯಾವ್ ಸ್ಪೆಂಟ್ ಔಟ್ಸೈಡ್, ಅಷ್ಟು ಕೂಡ ಅಷ್ಟರಲ್ಲೇ ಕಡಿಮೆ ಆಯಿತು. ರೂಟ್ ಕಾಸ್ನ ಕರೆಕ್ಟಾಗಿ ಅಸೆಸ್ ಮಾಡಿ ಟ್ರೀಟ್ ಮಾಡಿದರೆ ನಾವು ಸುಮ್ಮನೆ ಅನ್ವಾಂಟೆಡ್ ಆಗಿರ್ತಕ್ಕಂಥ ಏನೇನೋ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ. ಕರೆಕ್ಟಾಗಿ ಅಲ್ಲಿಗೆ ಅದು ವಾಸಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಪೇನ್ ಕಿಲ್ಲರ್ ತಗೊಳ್ತಾ ಇರ್ತಕ್ಕಂಥವ್ರಿಗೆ ಪೇನ್ ಕಿಲ್ಲರ್ನ 100% ಸ್ಟಾಪ್ ಮಾಡ್ತೀವಿ. ಯಾಕಂದರೆ ಪೇನ್ ಕಿಲ್ಲರಿಂದ ಕಿಡ್ನಿ, ಲಿವರ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಮತ್ತು ನಮ್ಮ ಟ್ರೀಟ್ಮೆಂಟಲ್ಲಿ ಮುಖ್ಯವಾಗಿ 95% ಬರೀ ವಿಟಮಿನ್ಸು, ಮಿನರಲ್ಸೇ ಜಾಸ್ತಿ ಫೋಕಸ್ ಮಾಡಿರ್ತೀವಿ. ಮುಖ್ಯವಾಗಿ ಅವರ ಪಥ್ಯ ಇರುತ್ತೆ. ಅವ್ರ ಪಥ್ಯ ಏನು ಮಾಡ್ದಂಗೆ ಇವನ್ನೇನು ಬರೀ ವಿಟಮಿನ್ಸ್, ಮಿನರಲ್ ಸಪ್ಲಿಮೆಂಟ್ಸ್ ಕಂಟಿನ್ಯೂ ಮಾಡ್ತಾ ಇದ್ರೆ ಏನೂ ಇಂಪ್ರೂವ್ಮೆಂಟ್ ಆಗಲ್ಲ. ಮತ್ತು ಕೆಲವು IV ವಿಟಮಿನ್ಸ್ ಇಂಜೆಕ್ಷನ್ಸ್ ಕೊಡ್ತೀವಿ, ಲೈಕ್ IV ವಿಟಮಿನ್ಸ್ ಇದೆಲ್ಲ ಬಾಡಿ ಡಿಟಾಕ್ಸಿಫಿಕೇಷನ್ಗೆ ಮತ್ತು ಬಾಡಿ ಸ್ಟ್ರೆಂಥನಿಂಗ್ಗೆ. ಅವನ್ನ ಮಾಡಿದರೆ ಬಾಡಿ ಒಂದು ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಆಗಕ್ಕೆ ಒಂದು ಅವಕಾಶ ಇರುತ್ತೆ ಸರ್. ಆಹಾರ ಪದ್ಧತಿಗಳನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ. ಗೋಧಿ, ಮೈದಾ, ಸಕ್ಕರೆ, ರಿಫೈನ್ಡ್ ಶುಗರ್, ರಿಫೈನ್ಡ್ ಆಯಿಲು, ಪಿಜ್ಜಾ, ಬ್ರೆಡ್ಡು, ಬಿಸ್ಕೆಟು, ಗೋಬಿ, ಪಾನಿಪುರಿ ಈ ಥರದ್ದು ಏನೇನೆಲ್ಲ ನಾವು ಒಂದು ಸ್ಮಾಲ್ ಏಜಲ್ಲಿ ಒಂದು ಬರ್ತೀವೋ ಅದು ಎಲ್ಲರಿಗೂ ಆಗಲೇಬೇಕಂತಲ್ಲ. ಬಟ್ ಕೆಲವ್ರ ಲೆವೆಲ್ಗೆ ಟಾಕ್ಸಿನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ, ಅವ್ರಿಗೆ ಬೇಗನೆ ಈ ಥರ ಕೆಲವು ಬಂದ್ಬಿಡ್ತವೆ. ಅವ್ರು ಇವಾಗ ಹೆಂಗೆ ಈ ಫುಡ್ಗಳನ್ನ ಮತ್ತೆ ಪರ್ಮನೆಂಟಾಗಿ ತಗೊಂಡಿಲ್ಲ ಅಂದರೆ ಇವ್ರಿಗೆ ಈ ಥರ ಇದೇ ಕಂಡೀಷನ್ ಇರ್ತಾರೆ, ಇದಕ್ಕಿಂತ ಇಂಪ್ರೂವ್ಮೆಂಟ್ ಆಗಿ ಇನ್ನೂ ಚೆನ್ನಾಗೂ ಆಗ್ತಾರೆ. ಮತ್ತೆ ಅದನ್ನು ತಗೊಂಡ್ರೆ ಖಂಡಿತವಾಗ್ಲೂ ಅದು ಕಾಯಿಲೆ ವಾಪಸ್ ಬರುತ್ತೆ. ಯಾವುದೂ ಕೂಡ ಪರ್ಮನೆಂಟ್ ಅಂತ ಅಲ್ಲ, ಎಲ್ಲನೂ ಕೂಡ ಲೈಕ್ ಫುಡ್ ಈಸ್ ಯುವರ್ ಮೆಡಿಸಿನ್ ಅಂತ ಹೇಳ್ದಂಗೆ ಆಹಾರವೇ ನಮಗೆ ಪರಮ ಔಷಧಿ. ಆಹಾರ ಕೆಡಿಸ್ಕೊಂಡ್ರೆ ಕಾಯಿಲೆ ಜಾಸ್ತಿ ಆಗುತ್ತೆ, ಆಹಾರ ಕೆಡಿಸಿಲ್ಲ ಅಂದರೆ ನಮ್ಗೆ ಕಾಯಿಲೆ ಇರೋದಿಲ್ಲ ಅಂತ ಹೇಳ್ಬೋದು. ವಿ ಆರ್ ಹಿಟ್ಟಿಂಗ್ ದ ನೀ ಪೈನ್, ಮತ್ತೆ ಬ್ಯಾಕ್ ಪೈನ್, ಡಿಸ್ಕ್ ಬಲ್ಜು, ಮತ್ತೆ ಸಂಧಿವಾತದ್ದು ರಿಲೇಟೆಡ್ ಆಗಿರ್ತಕ್ಕಂಥ ನೋವುಗಳು, ಕೀಲು ನೋವುಗಳೆಲ್ಲನೂ ನಾವು ಅಡ್ರೆಸ್ ಮಾಡ್ತೀವಿ. ನಾನ್ ಸರ್ಜಿಕಲಿ ಅಂದರೆ ನಾವು ಸರ್ಜರಿ ಮಾಡಲ್ಲ. ನಮ್ಮ ಹಾಸ್ಪಿಟ್ಲಲ್ಲಿ ಆಪರೇಷನ್ ಥಿಯೇಟರ್ ಇಲ್ಲ. ನಾವು ಅವ್ರಿಗೆ ಮುಖ್ಯವಾಗಿ ಕೆಲವು ರೂಟ್ ಕಾಸ್ ಅಡ್ರೆಸ್ ಮಾಡ್ತೀವಿ. ಎಲ್ಲದಕ್ಕೂ ಫುಡ್ಡು, ಆ ಫುಡ್ನ ಟೆಸ್ಟ್ ರಿಲೇಟೆಡ್ ವಿಟಮಿನ್ಸ್ ಪ್ರೊಫೈಲು, ಟಾಕ್ಸಿನ್ಸ್ ಲೆವೆಲ್ಸ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಅದನ್ನ ಬಾಡಿನ ಕರೆಕ್ಟಾಗಿ ಯಾವುದು ಟಾಕ್ಸಿನ್ಸ್ ಜಾಸ್ತಿ ಇರುತ್ತೆ ಅದು ಕಡಿಮೆ ಮಾಡೋದಕ್ಕೆ ಏನು ಬೇಕಾದ್ ಕೊಡ್ತೀವಿ. ಅದು ಕಡಿಮೆ ಮಾಡೋದಕ್ಕೆ ಯಾವ್ಯಾವ ಆಹಾರನ ಅವಾಯ್ಡ್ ಮಾಡ್ಬೇಕು ಅವ್ನು ಸ್ಟಾಪ್ ಮಾಡಿರ್ತೀವಿ. ಮತ್ತು ಯಾವ್ಯಾವ ಒಳ್ಳೆ ಅಂಶಗಳು ಕಡಿಮೆ ಇರ್ತವೆ, ನ್ಯೂಟ್ರಿಯೆಂಟ್ಸು ಮತ್ತೆ ವಿಟಮಿನ್ಸು, ಮಿನರಲ್ಸ್ ಯಾವ್ದು ಕಡಿಮೆ ಇರ್ತಾವೆ ಅದನ್ನ ನಾವು ಬಾಡಿಗೆ ನಾರ್ಮಲ್ ಮಾಡೋದಕ್ಕೆ ಊಟದಲ್ಲಿ ಯಾವ್ದಾವ್ದನ್ನ ತಗೊಂಡ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಜೊತೆಗೆ ನಮ್ಮ ದೇಹದಲ್ಲಿ ಅದು ಆ ವಿಟಮಿನ್ಸ್ಗಳನ್ನ ಹೊರಗಡೆಯಿಂದ ಇಂಜೆಕ್ಷನ್ ರೂಪದಲ್ಲೂ ಮತ್ತು ಮಾತ್ರೆ ರೂಪದಲ್ಲೂ, ಸಪ್ಲಿಮೆಂಟ್ಸ್ ರೂಪದಲ್ಲಿ, ಪೌಡರ್ ರೂಪದಲ್ಲಿ ಆ ಥರ ಕೊಡ್ತಾ ಹೋಗ್ತೀವಿ. ಈ ಒಂದು ಅಮಾಲ್ಗಮೇಷನ್ ಆಫ್ ಡಿಟಾಕ್ಸಿಫಿಕೇಶನ್ ಅಂಡ್ ಸ್ಟ್ರೆಂಥನಿಂಗ್ ಥ್ರೂ ವಿಟಮಿನ್ಸ್, ಈ ಒಂದು ಸಮ್ಮುಖದಲ್ಲಿ ಬಾಡಿ ಚೆನ್ನಾಗುತ್ತೆ. ನಮ್ಮದು ಮೇನ್ ಬ್ರಾಂಚ್ ಬಂದು HSR ಲೇಔಟ್ ಬ್ಯಾಂಗ್ಳೂರಲ್ಲಿದೆ, 7th ಸೆಕ್ಟರ್ 9th ಮೈನಲ್ಲಿ. ಸೊ ನಾವು ಎಲ್ಲ ಅಪಾಯಿಂಟ್ಮೆಂಟ್ ಬೇಸಿಸಲ್ಲೇ ಹ್ಯಾಂಡಲ್ ಮಾಡ್ತಾ ಇದ್ವಿ. ಯಾಕಂದರೆ ಅಪಾಯಿಂಟ್ಮೆಂಟ್ ಯಾರೇ ಬಂದರೂ ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟು ಬರಬೇಕು. ಹಂಗೆ ಡೈರೆಕ್ಟಾಗಿ ಬಂದರೆ ಇಲ್ಲಿ ಕ್ರೌಡ್ ನಮಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಮಗೆ ಒಂದು ದಿನಕ್ಕೆ ಕೆಪಾಸಿಟಿ ಇರೋದ್ರಲ್ಲಿ 200 to 250 ಪೇಷೆಂಟ್ಸು. ಒಂದೊಂದು ಸರಿ 500-600 ಪೇಷೆಂಟ್ಸ್ ಎಲ್ಲ ಬಂದಿರ್ತಾರೆ, ಬಟ್ ಅವಾಗ ವಾಪಸ್ ಹೋಗ್ತಾರೆ. ಆ ಥರ ಮಾಡ್ಕೊಳಕ್ಕೆ ದಯವಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟು ಬನ್ನಿ ಅಂತ ಹೇಳ್ತೀವಿ ಸರ್.